ಕಲ್ಪನೆ ಮಾಡ್ಕೊಳ್ಳಿ, ನೀವು ದಿನವಿಡೀ ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಒಂದು ಸುಂದರವಾದ ಬಂಗ್ಲೆಯನ್ನು ಖರೀದಿ ಮಾಡಿರ್ತೀರ. ಮೊದಲನೇ ದಿನ ಆ ಮನೆಗೆ ನೀವು ಖುಷಿಯಿಂದನೇ ಕಾಲಿಡ್ತೀರ. ಬಟ್ ಆ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿ ಖುಷಿ ಇರಲ್ಲ, ಬದಲಿಗೆ ಒಂದು ರಕ್ತ ಹೆಪ್ಪುಗಟ್ಟುವ ಪತ್ರವಿರುತ್ತೆ. ಈ ಕತೆ ಸ್ಟಾರ್ಟ್ ಆಗೋದು ಜೂನ್ 2014ರಲ್ಲಿ. ಡೆರಿಕ್ ಮತ್ತು ಮೇರಿಯಾ ಬ್ರಾಡಸ್ ಇವರಿಗೆ 3 ಯಂಗ್ ಮಕ್ಕಳಿರ್ತಾರೆ. ಇವರೆಲ್ಲ ಸೇರಿಕೊಂಡು ನ್ಯೂ ಜೆರ್ಸಿಯಾದ ವೆಸ್ಟ್ ಫೀಲ್ಡ್ನಲ್ಲಿ ಒಂದು ತಮ್ಮದೇ ಆದಂತಹ ಒಂದು ಅದ್ಭುತವಾದ ಮನೆಯನ್ನು ಖರೀದಿ ಮಾಡ್ತಾರೆ. ಈ ಮನೆ ಬಂದ್ಬಿಟ್ಟು 6 ಬೆಡ್ರೂಮ್ನ ಹೊಂದಿರುತ್ತೆ, ಅಂದರೆ ಒಂದು ದೊಡ್ಡ ಬಂಗ್ಲೆ ಇರುತ್ತೆ. ಸೊ ಇದಕ್ಕೆ ಅವರು $1.3 ಮಿಲಿಯನ್ ಕೊಟ್ಟು ಅವರ ಕನಸಿನ ಮನೆಯನ್ನು ಖರೀದಿ ಮಾಡಿರ್ತಾರೆ. ಈ ಮನೆ ಖರೀದಿ ಮಾಡಿಂದ 3 ದಿನ ಆದಮೇಲೆ ಇವ್ರಿಗೊಂದು ಪತ್ರ ಬರುತ್ತೆ. ಅದು ಯಾರಿಂದ ಅಂದರೆ ದ ವಾಚರ್, ಅಂದರೆ ಆ ಮನೆನ ಕಾವಲಿಗ ಅಂತೆ. ಸೊ ಅವರಿಂದ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ಏನು ಬರೆದಿರುತ್ತೆ ಅಂತ ನೀವೇ ನೋಡಿ. A letter arrived at their new mailbox. The new owner was written by hand on the envelope in thick, clunky letters. The typed letter began, quote, "Dearest new neighbor at 657 Boulevard, allow me to welcome you to the neighborhood," end quote. The letter, however, was anything but welcoming. It went on, quote, "How did you end up here? Did 657 Boulevard call to you with its force within? 657 Boulevard has been the subject of my family for decades now, and as it approaches its 110th birthday, I have been put in charge of watching and waiting for its second coming. My grandfather watched the house in the 1920s, and my father watched in the 1960s. It is now my time." ಈ ಪತ್ರದಲ್ಲಿ ಇನ್ನೂ ಭಯಾನಕವಾದ ಸಾಲುಗಳಿರುತ್ತೆ. ಅಂದರೆ ಈ ಮನೇನ ಯಾರೋ ಒಬ್ಬ ವಾಚ್ ಮಾಡ್ತಾ ಇದ್ದಾನೆ. ಅಂದರೆ ಆ ಮನೆಯಲ್ಲಿ ಯಾವ ಕಡೆ ಕಿಟಕಿ ಇದೆ, ಯಾವ ಕಡೆ ಬಾಗಿಲಿದೆ, ಮತ್ತು ಎಲ್ಲಿ ಕಿಚನ್ ಇದೆ, ಇದೆಲ್ಲ ಅಂದರೆ ಎಲ್ಲ ಡೀಟೇಲ್ಸು ಆ ಪತ್ರದಲ್ಲಿರುತ್ತೆ. ಇದು ಇಲ್ಲಿಗೆ ಮುಗಿಲಿಲ್ಲ. ಅಂದರೆ 1 ವೀಕ್ ಆದಮೇಲೆ ಇನ್ನೂ ಒಂದು ಲೆಟರ್ ಬರುತ್ತೆ. ಸೊ ಆ ಲೆಟರಲ್ಲಿ ಏನಿತ್ತು ಅಂದರೆ, ಆ ಲೆಟರ್ನ ಓದ್ಬಿಟ್ಟು ಆ ಮನೆ ಓನರು, ಅಂದರೆ ಆಗ್ತಾನೆ ಖರೀದಿ ಮಾಡಿರ್ತಾನೆ ನೋಡಿ, ಆ ಮನೆ ಓನರು ಫುಲ್ ಭಯ ಪಡ್ತಾನೆ. ಆ ಸೆಕೆಂಡ್ ಲೆಟ್ರಲ್ಲಿ ಫ್ಯಾಮಿಲಿ ನೇಮು, ಚಿಲ್ಡ್ರನ್ಸ್ ಬರ್ತ್ ಆರ್ಡರ್ ಮತ್ತು ಚಿಲ್ಡ್ರನ್ಸ್ ನೆಕ್ ನೇಮ್, ಅಂದರೆ ತಂದೆ ತಾಯಿಗಳು ಅವರಿಗೆ ಅಂತ ಒಂದು ನೆಕ್ ನೇಮ್ ಇಟ್ಟಿರ್ತಾರೆ ನೋಡಿ, ಅದು ಸಹ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದೆಲ್ಲ ಆದಮೇಲೆ ಅದ್ರ ಕೆಳಗಡೆ ಇನ್ನೂ ಒಂದು ಲೈನ್ ಬರೆದಿರ್ತಾನೆ. ಸೊ ಆ ಲೈನ್ನ ನೀವೇ ನೋಡಿ. Other parts read, quote, "It has been years and years since the young blood ruled the hallways of the house. Have you found all of the secrets it holds yet? Will the young blood play in the basement? Or are they too afraid to go down there alone? I would be very afraid if I were them. It is far away from the rest of the house. If you were upstairs, you would never hear them scream. Will they sleep in the attic? Or will you all sleep on the second floor? Who has the bedrooms facing the street? I'll know as soon as you move in. It will help me to know who is in which bedroom. Then I can plan better." ನೋಡಿದ್ರಲ್ಲ, ಇದನ್ನೆಲ್ಲ ನೋಡಿಬಿಟ್ಟು ಆ ಬ್ರಾಡಿಸ್ ಫ್ಯಾಮಿಲಿ ಫುಲ್ ಭಯಪಟ್ಟು ಅಂದರೆ ವೆಸ್ಟ್ ಫೀಲ್ಡ್ನಲ್ಲಿ ಒಂದು ಕೇಸ್ನ ರಿಜಿಸ್ಟರ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು. ಸೊ ಆವಾಗ ಪೊಲೀಸರು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟು ಆ ಮನೆಗೆ ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂಥ ಆ ಲೆಟರ್ನ ತೊಗೊಂಡು ಹ್ಯಾಂಡ್ ರೈಟಿಂಗ್ನ ಅನಲೈಸಸ್ ಮಾಡ್ತಾರೆ. ಆಮೇಲೆ ಆ ಮನೆ ಅಕ್ಕಪಕ್ಕದ ಬಗ್ಗೆ ಇಂಟ್ರಿಗೇಟೆಡ್ ಮಾಡ್ತಾರೆ, ಮತ್ತು ಆನೆ ಪರೀಕ್ಷೆ ಮಾಡ್ತಾರೆ. ಅಂದರೆ ಮೊದಲನೇ ಲೆಟರಲ್ಲಿ ಬರೆದಿರ್ತಾರೆ ನೋಡಿ ಆ ವಾಚರು, ಅಂದರೆ ಅವ್ರ ಪೂರ್ವಜರ ಬಗ್ಗೆ ಮತ್ತು ಅವ್ರ ಅಪ್ಪನ ಬಗ್ಗೆ. ಸೊ ಇದನ್ನೆಲ್ಲ ಅವರು ಪರೀಕ್ಷೆ ಮಾಡ್ತಾರೆ, ಆದರೆ ಯಾವುದೇ ಸ್ಪಷ್ಟ ಸಾಕ್ಷಿ ಸಿಗಲ್ಲ. ಬಟ್ ಈ ಪ್ರಕರಣದ ಬಗ್ಗೆ ಹಲವಾರು ಥಿಯರಿಗಳು ಹುಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಜನಗಳು ವಿವಿಧ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇದು ಬಂದುಬಿಟ್ಟು, ಈ ಮನೇನ ಬೆಲೆ ಕಡಿಮೆ ಮಾಡೋಕ್ಕೆ ಏನಾದರೂ ಕುತಂತ್ರ ಮಾಡ್ತಿದ್ದಾರೆ, ಅಂದರೆ ಈ ಮನೇನ ವಾಚ್ ಮಾಡ್ತಿದ್ದಾರೆ, ಅಂದರೆ ದೆವ್ವ ಇದೆ ಅಂದ್ಬಿಟ್ಟು ಏನಾದರೂ ನಂಬಿಸಿ ಈ ಮನೆ ಬೆಲೆ ಕಡಿಮೆ ಮಾಡೋಕ್ಕೆ ಏನಾದರೂ ಈ ಥರ ಮಾಡ್ತಿದ್ದಾರೆ. ಅಥವಾ ಅಕ್ಕಪಕ್ಕದ ಮನೆಯವರೇ ಈ ಮನೆಯಲ್ಲಿ CC ಕ್ಯಾಮ್ರಾ ಇಟ್ಟು, ಅಥವಾ ಅಂದರೆ ಆ ಕಿಟಕಿಯಲ್ಲಿ ಏನಾದರೂ ಬ್ಲಾಕೌಟ್ ಕಾರ್ಟನ್ಗಳನ್ನ ಬಳಸಿ ಈ ಥರ ಏನಾದರೂ ಮಾಡ್ತಿದ್ದಾರೆ. ಅಥವಾ ಇನ್ನೊಂದು ಬಂದ್ಬಿಟ್ಟು, ಅದೇ ಬ್ರಾಡಿಸ್ ಕುಟುಂಬನೇ ಪಬ್ಲಿಸಿಟಿವಾಗಿ ಈ ಥರ ಏನಾದರೂ ಮಾಡಿದ್ರ ಅಂದ್ಬಿಟ್ಟು ಹಲವಾರು ವದಂತಿಗಳು ಹುಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇದಕ್ಕೆ 100% ಪ್ರೂಫು ಇನ್ನೂ ಯಾವುದೇ ಥಿಯರಿಯಲ್ಲಿ ಸಿಕ್ಕಿಲ್ಲ. ಫೈನಲ್ ಆಗಿ ಬ್ರಾಡಿಸ್ ಕುಟುಂಬ ತುಂಬ ಭಯ ಪಟ್ಕೊಂಡು ಸೊ ಆ ಮನೇನ ಮಾರಿಬಿಡಬೇಕು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡ್ತಾರೆ. ಸೊ ಆ ಮನೇನ ಮಾರಬೇಕಂತ ಅಂದ್ಕೊಂಡಾಗ ಆ ಮನೆ ತೊಗೊಳಕ್ಕೆ ಯಾರೂ ಮುಂದ್ಗಡೆ ಬರಲ್ಲ. ಅಂದರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ನೆನೆಸ್ಕೊಂಡು ಯಾರು ಆ ಮನೇನ ತೊಗೊಳಕ್ಕೆ ಬರ್ತಿರಲ್ಲ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಆ ಮನೇನ ಮಾರ್ತಾರೆ, ಅಂದರೆ ಕಡಿಮೆ ರೇಟಿಗೆ ಮಾರಿಬಿಟ್ಟು ಅವರು ಹೋಗ್ತಾರೆ. ಬಟ್ ಇಂದಿಗೂ ಒಂದು ಪ್ರಶ್ನೆ ಹಿಂಗೆ ಉಳಿದಿದೆ, ದ ವಾಚರ್ ಯಾರು? ಒಬ್ಬ ಸೈಕೋ ನೆರೆಹೊರೆಯವನ ಅಥವಾ ಹಳೆಯ ಕುಟುಂಬದ ಸದಸ್ಯನ
ಅಥವಾ ಇನ್ನು ಯಾರಾದರೂ ಇರ್ಬೋದಾ? ಸೊ ನಿಮ್ಗೆ ಯಾರು ಅನಿಸುತ್ತೆ? ಸ್ನೇಹಿತರೆ, ಇನ್ನೊಂದು ಆಶ್ಚರ್ಯದ ಸಂಗತಿ ಏನಂದರೆ 2019ರಲ್ಲಿ ಈ ಮನೆನ ಇನ್ನೊಬ್ಬ ಓನರು ಖರೀದಿ ಮಾಡ್ತಾನೆ. ಬಟ್ ಆ ಖರೀದಿ ಮಾಡಿದಾಗ ಆ ಓನರ್ ಆ ಮನೆಯಲ್ಲೇ ಇರ್ತಾನೆ. ಬಟ್ ಆದರೆ ಇನ್ನೂವರೆಗೂ ಅವನಿಗೆ ಯಾವುದೇ ರೀತಿಯ ಒಂದು ಲೆಟ್ರೂ ಬಂದಿಲ್ಲ. ಸೊ ಇದು ಏನಂತೀರ? ನೀವೇ ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.